ವೆಲ್ಕಮ್ ಬ್ಯಾಕ್. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಎದುರಾಗಿರುವ ಹಿನ್ನೆಲೆಯಲ್ಲಿ ನಾಳೆ ಸಂಜೆ ಕಾಂಗ್ರೆಸ್ನ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಲಿದ್ದಾರೆ. 2 ದಿನಗಳ ಕಾಲ ರೆಸಾರ್ಟ್ನಲ್ಲೇ ಕಾಂಗ್ರೆಸ್ನ ಶಾಸಕರು ಲಾಕ್. ನಾಳೆ ಸಂಜೆ ಕಾಂಗ್ರೆಸ್ನ ಶಾಸಕನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗುತ್ತೆ. ಈಗಾಗಲೇ ನಾಳೆ ಸಂಜೆ ರೆಸಾರ್ಟ್ಗೆ ಬರಬೇಕು ಅಂತ ಹೇಳಿ ಕೂಡ ಶಾಸಕರುಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ನಾಳೆ ಸಂಜೆ ಅಥವಾ ನಾಡಿದ್ದು ಸಿಎಲ್ಪಿ ಸಭೆ ಕೂಡ ನಡೆಯುತ್ತೆ. ಬಿಡದಿಯಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ಈ ಹೇಳಿಕೆಯನ್ನ ಕೊಟ್ಟಿದ್ದು, ವಂಡರ್ಲಾ ರೆಸಾರ್ಟ್ನಲ್ಲಿ ವಾಸ್ತವ್ಯಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಸಭೆಯ ಹಿನ್ನೆಲೆ ವೇದಿಕೆಯನ್ನ ಪರಿಶೀಲಿಸಿದ್ದಾರೆ ಶಾಸಕ ಎಚ್ ಸಿ ಬಾಲಕೃಷ್ಣ. ವಂಡರ್ಲಾ ರೆಸಾರ್ಟ್ನಲ್ಲಿ ಶಾಸಕ ಬಾಲಕೃಷ್ಣ ಅವರು ಪರಿಶೀಲನೆಯನ್ನ ಮಾಡಿದ್ದಾರೆ. ಅಡ್ಡ ಮತದಾನದ ಭೀತಿ ಇದೆ. ಈ ಹಿನ್ನೆಲೆಯಲ್ಲಿಯೇ ಇದೀಗ ಕಾಂಗ್ರೆಸ್ ನಾಯಕರನ್ನ ನಾಳೆಯೇ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದ್ದು 2 ದಿನಗಳ ಕಾಲ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ನ ಶಾಸಕರು ಇರಲಿದ್ದಾರೆ. ಅಡ್ಡ ಮತದಾನ ಯಾರು ಕೂಡ ಮಾಡಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ, ಯಾರು ಅವ್ರನ್ನ ಸಂಪರ್ಕ ಮಾಡಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿಯೇ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಕಾಂಗ್ರೆಸ್ ತೆಗೆದುಕೊಳ್ತಾ ಇದೆ. ಪ್ರಮುಖವಾಗಿ ಒಂದು ರೀತಿ ಪ್ರತಿಷ್ಠೆಯ ಪ್ರಶ್ನೆ ಕೂಡ ಹೌದು. ಈಗಾಗಲೇ ಕಾಂಗ್ರೆಸ್ 5 ಅಭ್ಯರ್ಥಿಗಳನ್ನು ಪರಿಷತ್ಗೆ ಕಣಕ್ಕೆ ಇಳಿಸಿದ್ರೆ, ಎನ್ಡಿಎ ಅಂದ್ರೆ ಜೆಡಿಎಸ್ ಬಿಜೆಪಿ 3 ಅಭ್ಯರ್ಥಿಗಳನ್ನು ಕೂಡ ಕಣಕ್ಕೆ ಇಳಿಸಿದೆ. ಎಲ್ಲ ರೂಮ್ಸ್ಗಳನ್ನ ಮಾಡಿದ್ದೀವಿ. ನಾಳೆ ಈವ್ನಿಂಗಿಂದ ಎಲ್ಲ ಬರೋಕ್ಕೆ ಶುರು ಮಾಡ್ತಾರೆ. ಬಟ್ ಫುಲ್ ಫ್ಲಡ್ಜಲ್ಲಿ ನಾಡಿದ್ದು ಬೆಳಿಗ್ಗೆ ಎಲ್ಲ ಕೂಡ ಇಲ್ಲಿ ಇರಬೇಕು ಅಂತೇಳಿ ತೀರ್ಮಾನ ಆಗಿದೆ. ಇಲ್ಲಿ ಶಾಸಕಾಂಗದ ಪಕ್ಷದ ಸಭೆ ಕೂಡ ಇದೆ ಬುಧವಾರ ಬೆಳಿಗ್ಗೆ. ಎಲ್ಲರೂ ಕೂಡ ಇಲ್ಲಿ ಇರಬೇಕು. ಬೆಳಿಗ್ಗೆ 10 ಗಂಟೆಗೆ ಶಾಸಕಾಂಗ ಪಕ್ಷ ಸಭೆ ಇದೆ. ಎಲ್ಲರೂ ಕೂಡ ಇಲ್ಲಿ ಇರಬೇಕು ಬೆಳಿಗ್ಗೆ ಅಂತೇಳಿ ತೀರ್ಮಾನ ಆಗಿದೆ. ರೂಮ್ಗಳನ್ನೂ ಕೂಡ ಎಲ್ಲ ಮಾಡಿದ್ದೀವಿ. ಎದುರುಗಡೆ ಹಿಂದ್ಗಡೆ ಎಲ್ಲ ಮಿನಿಸ್ಟರ್ಸ್ಗಳಿಗೆ ಮಾಡಿದ್ದೀವಿ. 39 ರೂಮ್ ಇದೆ ರೆಸಾರ್ಟಲ್ಲಿ. ಇಲ್ಲಿ MLAಸ್ಗಳೆಲ್ಲ ನಾವೆಲ್ಲ ಇಲ್ಲಿ ಇರ್ತೀವಿ. ನಾಳೆ ಸಂಜೆಯಿಂದ ಬರಬೇಕು, ಎಲ್ಲರೂ ಕಂಪಲ್ಸರಿ ಬರಬೇಕು ಅಂತ ಆದೇಶ ಆಗೈತೆ. ನಾಳೆ ಸಾಧ್ಯವಾರ ಎಲ್ಲ ಬಂದರೆ ಸಂಜೆ ಮಾಡ್ತೀವಿ, ಇಲ್ಲ ಬೆಳಿಗ್ಗೆ ಬುಧವಾರ ಬೆಳಿಗ್ಗೆ ಮಾಡ್ತೀವಿ. ಎಲ್ಲ ಇಲ್ಲೇ ಆಲ್ಟೋ. ಇಲ್ಲಿಂದ ನಾವು ಗುರುವಾರ ಬೆಳಿಗ್ಗೆ ಇಲ್ಲಿಂದ ಒಟ್ಟಿಗೆ ನಾವು ಇಲ್ಲಿಂದ ಹೋಗಿ ಅಲ್ಲಿ ಓಟ್ ಹಾಕ್ಬಿಟ್ಟು ಆಮೇಲೆ ಅವರವರ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಹೋಗ್ತಕ್ಕಂಥದ್ದು. ಚುನಾವಣೆ ಇದು. ಚುನಾವಣೆಗೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ, ಒಟ್ಟಿಗೆ ಸೇರ್ಕೊಂಡಿದ್ದೀವಿ ಅಷ್ಟೇ. ತೋರಿಸ್ಬೇಕಲ್ಲ ಈ ಥರ ಈ 5ನೇ ಕ್ಯಾಂಡಿಡೇಟ್ಗೆ ನಾವು ಯಾವ ರೀತಿ 2ನೇ ಮತದಾನ ಮಾಡಬೇಕು ಅಂತ ತೋರಿಸ್ಬೇಕಲ್ಲ. ಈಗ ನಮ್ಗೆ 5ನೇ ಕ್ಯಾಂಡಿಡೇಟ್ಗೆ ಮತದಾನ ಮಾಡಿದ್ರೇ ನಮ್ಗೆ ಅದರಲ್ಲೇ 2.5 ಓಟು 3 ಓಟು ಬರೋ ಅಂಥ ಚಾನ್ಸಸ್ ಇದೆ. ಸೆಕೆಂಡ್ ಪ್ರಿಫರೆನ್ಷಿಯಲ್ ಓಟ್ ನಾವು ಕೊಟ್ಟರೆ 120 ಓಟು ಸೆಕೆಂಡ್ ಪ್ರಿಫರೆನ್ಷಿಯಲ್ ಕೊಟ್ಟರೆ 3 ಓಟ್ ನಮ್ಗೆ ಅಲ್ಲೇ ಬಂತು. ಅದಕ್ಕೆ 5ನೇ ಕ್ಯಾಂಡಿಡೇಟ್ಗೆ ಮಾಡಬೇಕು ಅಂತಲೇ ಆ ಥರ ನಾವೆಲ್ಲ ಕರ್ಕೊಂಡ್ರು. ಅದೆಲ್ಲ ನಾಳೆ ತೀರ್ಮಾನ ಮಾಡ್ತಾರೆ. ಅದೆಲ್ಲ ಹೈಕಮಾಂಡು, ನಮ್ಮ ರಾಜ್ಯ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಸೀನಿಯರ್ ಲೀಡರ್ಗಳು, ನಮ್ಮ ಸಿದ್ದರಾಮಯ್ಯ ಅವರು, CM ಅವರು ಎಲ್ಲರೂ ಸೇರಿ